ಅಷ್ಟೊಂದು ಅವಾಗಲೇ ಅವ್ರ ಆಟವಾದಿ. ಶಿವಕುಮಾರ್ ಹುಟ್ಟಕ್ಕೆ ಮುಂಚೆ ಒಬ್ಬಟ್ಟನ್ನು ಪರ ಮಾಡಿಸ್ತೀನಿ ಅಂತ ಮಕ್ಕಳುಗಳಿಗೆ ಚಕ್ಳುಗಳಿಗೆ ಹಾಕಿದ್ರೆ ಹೆಂಗೆ ನೆಗಿತಾವೆ ಹಂಗೆ ನೆಗಿತಾ ಇದ್ದರು. ಸರ್ ನಿಮ್ಮ ಹೆಸರು, ನಿಮ್ಮ ಊರು ಹೇಳಿ. ನಮ್ಮ ಹೆಸರು DM ರಘು ಅಂತ. ಊರು ಬಂದು ದೊಡ್ಡಹಳ್ಳಿ. ನಾವು ಶಿವಕುಮಾರೆಲ್ಲ ಪಕ್ಕ ಮನೆಯವರು, ಬಾಲ್ಯ ಸ್ನೇಹಿತರು ಅವರು ನಾವೆಲ್ಲ. ಗೋಲಿ ಆಟ ಆಡ್ತಾಯಿದ್ರೆ ಅವರು ಗೋಲಿ ಆಟದಲ್ಲಿ ಸೋತರು ಗೆಲ್ಲುಗಂಟನೂ ಅವ್ರು ಹೋಯ್ತಾರಲ್ಲ, ಅಷ್ಟೊಂದು ಅವಾಗಲೇ ಅವ್ರ ಆಟವಾದಿ. ಆಮೇಲೆ ನಮ್ಮ ಅಜ್ಜಿ ಹೆಸರು ಹೊಂಗನೂರಮ್ಮ. ಅವರು ಹೇಳ್ತಾನೆ ಇದ್ರು, ಶಿವಕುಮಾರ್ ಹುಟ್ಟಕ್ಕೆ ಮುಂಚೆ ಒಬ್ಬಟ್ಟನ್ನು ಪರ ಮಾಡಿಸ್ತೀನಿ ಅಂತ ಶಿವಾದಪ್ಪನ ಬೆಟ್ಟದಲ್ಲಿ ಅರ್ಕೆ ಮಾಡ್ಕೊಂಡಿದ್ರಂತೆ. ಬೆಟ್ಟದಲ್ಲಿ ಅರ್ಕೆ ಮಾಡ್ಕೊಂಡಿದ್ದಾಗ ಮಗು ಹುಡ್ತಂತೆ, 1 ವರ್ಷದ ಮಗು ಅಂತೆ. ಒಬ್ಬಟ್ಟನ್ನು ಪರ ಮಾಡ್ತಾರೆ ಅಂತ ಊರವರೆಲ್ಲ ಹೋಗವ್ರೆ. ಅಲ್ಲಿ ಮಗುನ ಪೂಜೆ ಮಾಡುವಾಗ ಉಳ್ಳಾಕವ್ರೆ. ಯಾರು? ನಮ್ಮ ಶಿವಕುಮಾರ್ ಸಾಹೇಬ್ನ. ಉಳ್ಳಾಕಿದಾಗ ಸಿಕ್ಕಾಬಟ್ಟೆ ಹತ್ಬಿಡ್ತಂತೆ. ಹತ್ಬಿಡ್ತಲ್ಲ, ಏನು ಯಾಕೆ ಮಗು ಅಳ್ತದೆ ಅಂತ ತಿಳ್ಕೊಂಡ್ರು. ಆಮೇಲೆ ಮತ್ತೆ ನೋಡೋದ್ರಲ್ಲಿ ಮಗು ಸಿಕ್ಕಾಬಟ್ಟೆ ನಗಿತಾ ಇತ್ತಂತೆ, ಭಯಂಕರವಾಗಿ ನಗಿತಂತೆ. ಮಕ್ಕಳುಗಳಿಗೆ ಚಕ್ಳುಗಳಿಗೆ ಹಾಕಿದ್ರೆ ಹೆಂಗೆ ನೆಗಿತಾವೆ ಹಂಗೆ ನೆಗಿತಾ ಇತ್ತಂತೆ. ಆಗ ಜನ ಎಲ್ಲ ಅಂದ್ರಂತೆ, ಓಹೋ ಸ್ವಾಮಿ ಶಿವಾದಪ್ಪ ದಾಟ್ಬಿಟ್ಟವ್ರೆ, ಅವ್ರ ಮುಂದೆ ಶಿವಾದ ಮೂರ್ತಿಯವರು ದಾಟವ್ರೆ, ಒಳ್ಳೆ ಆಶೀರ್ವಾದ ಮಾಡವ್ರೆ ಅಂತ. ಆಗ ಮಗು ನಕ್ಕೊಂಡು ಎಲ್ಲ ಇದೆ. ಅಲ್ಲಿಂದ ಈಚೆಗೆ ಮಗುಗೆ ಎಲ್ಲ ನಮ್ಮ ಊರಿನಲ್ಲೆಲ್ಲ ಅಂದರು, ಏನಂತ, ಒಳ್ಳೆ ಯೋಗದಲ್ಲಿ ಹುಟ್ಟವ್ರೆ, ಒಳ್ಳೆ ಇದರಲ್ಲಿ ದೊಡ್ಡ ವ್ಯಕ್ತಿ ಆಯ್ತಾನೆ ಅಂತ ಅಂದರು. ಆಮೇಲೆ ನಮ್ಮ ಅಜ್ಜಿನೂ ಹೇಳ್ತಾಯಿದ್ರು. ನಮ್ಮ ಅಜ್ಜಿ ಹೆಸರು ಹೊಂಗನೂರಮ್ಮ. 110 ವರ್ಷ ಅವ್ರು ಸತ್ತಾಗ ಅವ್ರು ಹೇಳ್ತಾನೆ ಇದ್ರು, ಹಿಂಗೆ ಕಣಪ್ಪ ಇಬ್ಬಳಿಗೆ ಕೆಂಪೈನ ಮೊಮ್ಮಗ ಒಳ್ಳೆ ಇದ್ರಲ್ಲ ಬೆಳೀತಾರೆ ಅಂತ ಹೇಳ್ತಾನೆ ಇದ್ರು. ಎಲ್ಲ ಒಳ್ಳೇದಾಗ ನಾವೊಂದು 45 ವರ್ಷದಿಂದ ಅರೆಕಟ್ಟೆ ದೊಡ್ಡಿವಿ 700 ಪಕ್ಕ ಬರುತ್ತೆ, ಅಲ್ಲಿಗೆ ನಾವು ಹೋಗಿದ್ದೋ ಶಾಸ್ತ್ರ ಕೇಳೋಕ್ಕೆ. ಅಲ್ಲಿ ಅವರು ಸುಧಾ ಹೇಳಿದ್ರು, ನೀವು ಯಾವರು ಅಂದರು, ದೊಡ್ಡಹಳ್ಳಿಂದು. ನಿಮ್ಮೂರಿನವರೊಬ್ಬರು ದೊಡ್ಡ ವ್ಯಕ್ತಿ ಆಯ್ತಾರಲ್ರಿ ಅಂದರು. ಯಾರು ಅಂದರು, ಹಿಂಗೆ ಇಬ್ಬಳಿಗೆ ಕೆಂಪೈನ ಮೊಮ್ಮಗ ಅಂದರು. ಹೌದು ಅಂತ ಅಂದರು. ಆವಾಗ ನಮ್ಮ ಪಕ್ಕದ ಮನೆಯವರು ಅಂದರು. ಅವ್ರು ಹೇಳಿದ್ರು, ಬೋರಯ್ಯನವರು ನೋಡಿ, ಈ ರಾಜ್ಯನ ಒಂದಾನೊಂದು ದಿನ ಈ ರಾಜ್ಯನ ಆಳ್ತಾರೆ, ಈ ರಾಜ್ಯನ ಕೈ ಹಿಡಿತಾರೆ, ಈ ರಾಜ್ಯನ ಆಳ್ತಾರೆ ಅಂತ ಹೇಳಿದ್ರು. 45 ವರ್ಷದಿಂದನೇ ಹೇಳಿದ್ರು. ಹೇಳಿದ್ಮೇಲೆ ಅವರು ಒಂದಾನೊಂದು ರಾಜ್ಯನೂ ಆಳ್ತಾರೆ, ಈ CM ಇದು ಕುರ್ಚಿ ಮೇಲೆ ಕೂತ್ಕೋತಾರೆ ಅಂತ ಹೇಳಿದ್ರು. ಕುರ್ಚಿನ ತಳೆದ್ರು ಇವರು, ಅದು ಇವ್ರ ಹತ್ರನೇ ಬಂದತ್ತಂತೆ. ಅದು ಸುಧಾ ಹೇಳವ್ರೆ. ಯಾರು? ಬೋರಯ್ಯನವರು. ಸತ್ತವರು ಇಲ್ಲ ಹೇಳವ್ರೆ. ಮಾತ್ರ ಇವ್ರು ಬಂದಮೇಲೆ ಎಲ್ಲ ಹಂತವಾಗಿ ಇವರು ಇದು ಮಾಡ್ಕೊ ಬಂದರು. ಇಡೀ ನಮ್ಮ ತಾಲೂಕೆ ಪುಣ್ಯ ಮಾಡಿತ್ತು, ಒಳ್ಳೆಯ ಹೆಸರು ಮಾಡವ್ರೆ, ಪುಣ್ಯ ಮಾಡಿತು. ಅದರಲ್ಲೂ ಅವ್ರ ತಮ್ಮ ಕೈ ಜೋಡಿಸವ್ರೆ. ತಮ್ಮ ಕೈ ಜೋಡಿಸಿ ಚೆನ್ನಾಗಿ ಇದಾಗದೆ. ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಡೆದವೆ. ನಮ್ಮ ತಾಲೂಕು ಎಷ್ಟು ಹಿಂದೆ ಉಳಿದಿತ್ತು ಅಷ್ಟು ಮುಂದೆ ಬರ್ತದೆ, ಇನ್ನೂ ಮುಂದಕ್ಕೆ ಬರುತ್ತೆ. ಇನ್ನು ಮೇಕೆದಾಟು ಯೋಜನೆ, ಮೆಡಿಕಲ್ ಕಾಲೇಜ್ ಇವೆಲ್ಲ ಆದಮೇಲೆ ನಮ್ಮ ನಾಡು ಚಿನ್ನ ಅಂತ ನಾಡಾಯ್ತದೆ. ಅಷ್ಟೇ ಅಮ್ಮ. ಅವ್ರು ಮಾತ್ರ ಸಾಹೇಬರು ಚೆನ್ನಾಗಿಲ್ಲ, ನಮ್ಗೆ ಭಾಳ ಸಂತೋಷ. ಯಾರ್ಯಾರನ್ನೂ ನಾವು CM ಅನ್ನೋದಕ್ಕಿಂತ ನಮ್ಮ ಮನೆ ಪಕ್ಕದವರು ನಮಗೆ ಅಷ್ಟು ಸಂತೋಷ. ಹಬ್ಬದ ಸಂಭ್ರಮ ನಡೀತದೆ ಎಲ್ಲ ಕಡೆಯೂ. ಇಡೀ ತಾಲೂಕೆ ಹಬ್ಬದ ಸಂಭ್ರಮ ನಡೀತದೆ, ಎಲ್ಲ ಕಡೆಯೂ ಹಬ್ಬದ ಸಂಭ್ರಮ. ಅವರವ್ರ ಮನುಷ್ಯತೆ ಮಾಡ್ತವ್ರೆ. ಹಬ್ಬನೂ ಮಾಡಲ್ಲ, ಆ ಥರ ಜೋರಾಗಿ ಮಾಡ್ತಾರೆ ಎಲ್ಲ ಊರಿನಲ್ಲೂ. ಅಷ್ಟೇ ಅಮ್ಮ. ಮಾತ್ರ ಒಳ್ಳೆಯ ಇದ್ದದೆ ಅವ್ರಿಗೆ, ಸ್ಟಾರ್ ಅದೇ. ಮುಂದಕ್ಕೆ ಇನ್ನೂ ದೊಡ್ಡ ಇದಾಗ್ತಾರೆ, ದೊಡ್ಡ ವ್ಯಕ್ತಿ ಆಯ್ತಾರಮ್ಮ. ಮೊಮ್ಮಗ ಹುಟ್ಟಿದ ಮೇಲೂ ಚೆನ್ನಾಗಿ ಒಳ್ಳೆಯ ಯೋಗ ಬಂದದೆ ಅವ್ರಿಗೆ. ಅವ್ರು ಹುಟ್ಟಿದಾಗ ಹಿಂಗೆ ಯೋಗ ಬಂತು, ಆ ಮೊಮ್ಮಗ ಹುಟ್ಟಿದ ಮೇಲೆ ಒಳ್ಳೆಯ ಯೋಗ ಬಂದದೆ. ಎಲ್ಲ ಊರಿಗೆಲ್ಲ ಪ್ರತಿಯೊಂದು ಯೋಜನೆ ಕೊಟ್ಟವ್ರೆ. ಎಷ್ಟೋ ದೇವಸ್ಥಾನಗಳು ಅವು ಇವು ಕಟ್ಟಿಸವ್ರೆ. ಎಲ್ಲ ಊರುಗಳಲ್ಲಿ ಈ ಕೆಲವ್ರ ಮನೆಗಳು ಹಸುಗಳು ಇರಲಿಲ್ಲ, ಎಲ್ಲರ ಮನೆಗೂ ಹಸುಗಳಿಗೂ ಅವು ಇವು ಎಲ್ಲ ವ್ಯವಸ್ಥೆ ಮಾಡವ್ರೆ. ಮತ್ತು ರಸ್ತೆಗಳಿರಲ್ಲ, ರಸ್ತೆಗಳೆಲ್ಲ ಮಾಡವ್ರೆ. ಎಲ್ಲ ಕಡೆಯೂ ಕಾಂಕ್ರೀಟ್ ರೋಡ್ ಮಾಡವ್ರೆ. ಎಲ್ಲ ಊರಿಗೂ ಕಾಂಕ್ರೀಟ್ ರೋಡು. ಮೊದಲೇ ಕಾಂಕ್ರೀಟ್ ರೋಡ್ ಎಲ್ಲ, ಈಗ ಮನೆ ಮುಂದೆನೇ ಮನೆ ಕೂತಾರೆ ಎಷ್ಟೋ ಜನ ಹಳ್ಳಿಗಳಲ್ಲಿ. ಅಷ್ಟೊಂದು ವ್ಯವಸ್ಥೆ ಮಾಡವ್ರೆ. ಎಲ್ಲ ತುಂಬ ಚೆನ್ನಾಗಿ ಮಾಡವ್ರೆ. ನಮ್ಮ ತಾಲೂಕು ಪುಣ್ಯ ಮಾಡೋದು ಅಂತ ನಮ್ಗೆ ಅನ್ನಿಸ್ತದೆ ಅಮ್ಮ. ಇವ್ರು ಬಂದಮೇಲೆ, ಇವ್ರು ಬರೋಕ್ಕೆ ಮುಂಚೆ ಒಂಥರ ಆಯಿತು, ಇವ್ರು ಬಂದಮೇಲೆ ತಾಲೂಕೇ ಪುಣ್ಯ ಮಾಡಿತ್ತು. ಅಷ್ಟೊಂದು ಚೆನ್ನಾಗಿ ಮಾಡವ್ರೆ. ಆಮೇಲೆ ಹಿಂದೆ ಕಳದಲ್ಲಿ ಹೋಗಿ ಕಳ ಕಟ್ಬಿಟ್ಟು ಇದು ಮಾಡ್ತಾಯಿದ್ರು. ಇವಾಗ ಸಿಮೆಂಟಿನ ಮೇಲೆ ಅವರು ರಾಗಿ ಹೋಗ್ತಾವ್ರೆ ಜನ. ಅದೆಲ್ಲ ಭಾಳ ಇದಾಯಿತು, ಒಳ್ಳೆಯದಾಯಿತು. ಊರೂರಿಗೆಲ್ಲ ನೀರಿನ ಸೌಕರ್ಯ, ಮನೆಗೂ ನೆಲ್ಲಿ ಸೌಕರ್ಯ, ಎಲ್ಲ ಕಡೆಯೂ ನೆಲ್ಲಿ ನೀರು ಎಲ್ಲ ಪ್ರತಿಯೊಂದು ಕೊಟ್ಟವ್ರೆ. ಚೆನ್ನಾಗಿ ಇನ್ನೂ ಇಂಪ್ರೂವ್ ಮಾಡ್ತಾರೆ. ಇವರು CM ಆದಮೇಲೆ ನಮ್ಮ ಕಡೆ ಕಣ್ಣು ಇದ್ದೇ ಇರ್ತದೆ ಅವ್ರಿಗೆ. ನಮ್ಮ ತಾಲೂಕು ಚೆನ್ನಾಗಿ ಬೆಳಿಬೇಕು ಅಂತ ಇದ್ದೇ ಇರ್ತದೆ. ಮಾಡ್ತಾರಮ್ಮ, ಅದು ನಮ್ಗೆ ಆ ಥರ ಮನಸ್ಸದೆ ಮಾಡ್ತಾರೆ. ಒಳ್ಳೆ ಯೋಗದಲ್ಲಿ ಅವರಮ್ಮ, ಒಳ್ಳೆ ಯೋಗದಲ್ಲಿ ಅವ್ರೆ. ನಮ್ಮ ದೊಡ್ಡಹಳ್ಳಿಲಿ ಬೆಳೆದವರು ಎಲ್ಲ ದೊಡ್ಡ ಮನುಷ್ಯರಾಗವ್ರೆ. ಇನ್ನೊಬ್ಬರು ನಾಗರತ್ನಮ್ಮ ಅಂತ ಹೇಳಿ
ಒಬ್ಬರು ನಮ್ಮೂರಿನವ್ರು, ನಮ್ಮ ಪಕ್ಕದವರೇ, ಅವರು ಬ್ರಾಹ್ಮಣ್ಸ್ ಅವರು ಇವತ್ತು ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟು. ಎಲ್ಲ ನಮ್ಮೂರಿಂದ ಬಂದವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗವ್ರೆ.